ಕಮಲಕೋಟೆಯಲ್ಲಿ ಮಹತ್ವದ ಬೆಳವಣಿಗೆಯಾಗ್ತಾ ಇದೆ. ಅಧ್ಯಕ್ಷ ಪಟ್ಟಕ್ಕಾಗಿ ಪಟ್ಟು ಹಿಡಿದಿದ್ರು ಯತ್ನಾಳ್ ರವರು. ಇನ್ನು ಬಿಜೆಪಿಯಿಂದ ರೆಬಲ್ ಸ್ಟಾರ್ ಯತ್ನಾಳ್ ಇದೀಗ ಔಟ್ ಆಗಿದ್ದಾರೆ. ಕಮಲಕೋಟೆಯಲ್ಲಿ ಇದೀಗ ಮಹತ್ವದ ಬೆಳವಣಿಗೆಯಾಗ್ತಾ ಇದೆ. ಅಧ್ಯಕ್ಷ ಪಟ್ಟಕ್ಕಾಗಿ ಪಟ್ಟು ಹಿಡಿದಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಈಗಾಗಲೇ. ಇನ್ನು ಬಿಜೆಪಿಯಿಂದ ರೆಬಲ್ ಸ್ಟಾರ್ ಯತ್ನಾಳ್ ರವರು ಇದೀಗ ಔಟ್ ಆಗಿದ್ದಾರೆ. 6 ವರ್ಷಗಳ ಕಾಲ ಫೈರ್ ಬ್ರ್ಯಾಂಡ್ ಅನ್ನ ಈಗಾಗಲೇ ಉಚ್ಚಾಟನೆಯನ್ನ ಕೂಡ ಮಾಡಲಾಗಿದೆ. ಬಿಜೆಪಿಯಿಂದ ಉಚ್ಚಾಟನೆಯನ್ನ ಮಾಡಿದ್ದಾರೆ. ಯತ್ನಾಳ್ ಉಚ್ಚಾಟನೆಯನ್ನ ಮಾಡಿ ಹೈಕಮಾಂಡ್ ನಾಯಕರು ಇದೀಗ ಉಚ್ಚಾಟನೆಯನ್ನ ಮಾಡಿದ್ದಾರೆ. ಕಮಲಕೋಟೆಯಲ್ಲಿ ಇದೀಗ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಅಧ್ಯಕ್ಷ ಪಟ್ಟಕ್ಕಾಗಿ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಪಟ್ಟು ಹಿಡಿದಿದ್ರು. ಬಿಜೆಪಿಯಿಂದ ರೆಬಲ್ ಸ್ಟಾರ್ ಯತ್ನಾಳ್ ರವರನ್ನ ಈಗಾಗಲೇ ಔಟ್ ಮಾಡಲಾಗಿದೆ. 6 ವರ್ಷಗಳ ಕಾಲ ಫೈರ್ ಬ್ರ್ಯಾಂಡ್ ಅನ್ನ ಉಚ್ಚಾಟನೆಯನ್ನ ಕೂಡ ಮಾಡಲಾಗಿದೆ. ಯತ್ನಾಳ್ ರವರನ್ನ ಈಗಾಗಲೇ ಹೈಕಮಾಂಡ್ ನಾಯಕರು ಉಚ್ಚಾಟನೆಯನ್ನ ಕೂಡ ಮಾಡಿ ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಬಿಜೆಪಿಯಲ್ಲಿ ಬಣಬಡಿದಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ನಾಯಕರು ಈಗಾಗಲೇ ರಾಜ್ಯಕ್ಕೆ ಭೇಟಿ ನೀಡಿ ಸರಣಿ ಸಭೆಗಳನ್ನ ಕೂಡ ನಡೆಸಿದ್ರು. ಆದಷ್ಟು ಬೇಗ ಇದಕ್ಕೆ ಬ್ರೇಕ್ ಹಾಕುವ ಪ್ರಯತ್ನವನ್ನ ಕೂಡ ಮಾಡಿದ್ರು. ಆದ್ರೆ ಯತ್ನಾಳ್ ರವರು ಮಾತ್ರ ಅಧ್ಯಕ್ಷ ಪಟ್ಟಕ್ಕಾಗಿ ನಿಂತಿದ್ರು. ಸಾಕಷ್ಟು ಹೋರಾಟಗಳನ್ನ ಈಗಾಗಲೇ ಮಾಡ್ತಾ ಇದ್ರು ಯತ್ನಾಳ್ ರವರು. ಇದೀಗ ಅವರನ್ನ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಲಾಗಿದೆ. ರಾಜ್ಯ ನಾಯಕನ ಮಧ್ಯೆ ಬಣಬಡಿದಾಟ ಜೋರಾಗಿತ್ತು. ಬಿವೈ ವಿಜಯೇಂದ್ರ ವರ್ಸಸ್ ಯತ್ನಾಳ್ ನಡುವೆ ಅಧ್ಯಕ್ಷರ ಫೈಟ್ ಕೂಡ ಈಗಾಗಲೇ ಶುರುವಾಗಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷರ ಫೈಟ್. ಅಧ್ಯಕ್ಷ ಸ್ಥಾನದಿಂದ ಬಿವೈ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲು ಯತ್ನಾಳ್ ರವರು ತಂತ್ರ ರೂಪಿಸ್ತಾ ಇದ್ರು. ಬಿವೈ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲು ಹೋಗಿ ಬಿಜೆಪಿಯಿಂದ ಯತ್ನಾಳ್ ರವರು ಇದೀಗ ಔಟ್ ಆಗಿದ್ದಾರೆ. ಪಕ್ಷದಲ್ಲಿ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಲು ಹೈಕಮಾಂಡ್ ನಾಯಕರು ತಂತ್ರವನ್ನ ರೂಪಿಸಿದ್ದಾರೆ. ರೆಬಲ್ಸ್ ಸೈಲೆಂಟ್ ಮಾಡಲು ಹೈಕಮಾಂಡ್ ನಾಯಕರು ಇದೀಗ ರಣತಂತ್ರವನ್ನ ರೂಪಿಸಿದ್ದಾರೆ. ಯತ್ನಾಳ್ ಮೇಲೆ ಕ್ರಮ ಆದ್ರೆ ಸೈಲೆಂಟ್ ಆಗ್ತಾರಾ ರೆಬಲ್ಸ್ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ರಾಜ್ಯ ನಾಯಕರ ಮಧ್ಯೆ ಬಣಬಡಿದಾಟ ಜೋರಾಗಿತ್ತು. ಇನ್ನು ಬಿವೈ ವಿಜಯೇಂದ್ರ ವರ್ಸಸ್ ಯತ್ನಾಳ್ ನಡುವೆ ಅಧ್ಯಕ್ಷರ ಫೈಟ್ ಕೂಡ ಶುರುವಾಗಿತ್ತು. ಅಧ್ಯಕ್ಷ ಸ್ಥಾನದಿಂದ ಬಿವೈ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲು ಯತ್ನಾಳ್ ರವರು ಈಗಾಗಲೇ ತಂತ್ರವನ್ನ ಕೂಡ ರೂಪಿಸಿದ್ರು. ಬಿವೈ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲು ಹೋಗಿ ಬಿಜೆಪಿಯಿಂದ ಈಗಾಗಲೇ ಯತ್ನಾಳ್ ರವರು ಔಟ್ ಆಗಿದ್ದಾರೆ. ಪಕ್ಷದಲ್ಲಿ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಲು ಹೈಕಮಾಂಡ್ ನಾಯಕರು ಇದೀಗ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಜೊತೆಗೆ ರೆಬಲ್ಸ್ ಸೈಲೆಂಟ್ ಅನ್ನ ಮಾಡಲು ಹೈಕಮಾಂಡ್ ನಾಯಕರು ರಣತಂತ್ರವನ್ನ ರೂಪಿಸಿದ್ರು. ಯತ್ನಾಳ್ ಮೇಲೆ ಕ್ರಮ ಆದ್ರೆ ಸೈಲೆಂಟ್ ಆಗ್ತಾರಾ ರೆಬಲ್ಸ್? ಬಸನಗೌಡ ಪಾಟೀಲ್ ರವರು ಇದೀಗ ಸೈಲೆಂಟ್ ಆಗ್ತಾರಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಹಾಗಾದ್ರೆ ಅವರ ಮುಂದಿನ ನಡೆ ಏನು ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಈಗಾಗಲೇ ರಾಜ್ಯಕ್ಕೆ ಭೇಟಿ ನೀಡಿ ಸರಣಿ ಸಭೆಗಳನ್ನ ಕೂಡ ನಡೆಸಿದ್ರು. ಈಗಾಗಲೇ ಯತ್ನಾಳ್ ರವರಿಗೆ ನೋಟಿಸ್ ಅನ್ನ ಕೂಡ ನೀಡಿದ್ರು ಶಿಸ್ತು ಸಮಿತಿಯಿಂದ. ಅದಕ್ಕೆ ಹಾಜರಾಗಿರಲಿಲ್ಲ ಎಂದು ಕ್ರಮವನ್ನ ಕೈಗೊಳ್ತೇವೆ ಎನ್ನುವ ಮಾತನ್ನ ಕೂಡ ಹೇಳಿದ್ರು. ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. 3ನೇ ಬಾರಿಗೆ ಬಿಜೆಪಿಯಿಂದ ಯತ್ನಾಳ್ ರವರು ಇದೀಗ ಉಚ್ಚಾಟನೆಯಾಗಿದೆ. 2009-14ರಲ್ಲಿಯೂ ಕೂಡ ರೆಬಲ್ ಸ್ಟಾರ್ ಉಚ್ಚಾಟನೆಯಾಗಿದ್ರು. ಇದೀಗ ಬಣಬಡಿದಾಟದಿಂದಾಗಿ ಯತ್ನಾಳ್ ರವರನ್ನ ಉಚ್ಚಾಟನೆಯನ್ನ ಮಾಡಲಾಗಿದೆ. ಶಾಸಕ ಬಸನಗೌಡ ಯತ್ನಾಳ್ ರವರ ಮುಂದಿನ ನಡೆ ಏನು ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಬಿಜೆಪಿ ವಿರುದ್ಧ ದಂಗೆ ಹೇಳ್ತಾರಾ ಬಸನಗೌಡ ಪಾಟೀಲ್ ಯತ್ನಾಳ್ ರವರು? ಉಚ್ಚಾಟನೆ ಬಳಿಕ ಹೊಸ ಪಕ್ಷ ಕಟ್ತಾರಾ ಫೈರ್ ಬ್ಯಾಂಡ್ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಜೊತೆಗೆ ರೆಬಲ್ಸ್ ಟೀಮ್ ಜೊತೆ ಸೇರಿ ಪಕ್ಷವನ್ನ ಕಟ್ತಾರಾ ಯತ್ನಾಳ್ ರವರು ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಇದು 3ನೇ ಬಾರಿ ಅವರನ್ನ ಉಚ್ಚಾಟನೆಯನ್ನ ಮಾಡ್ತಾ ಇರುವಂತದ್ದು. 2009ರಲ್ಲೂ ಕೂಡ ಉಚ್ಚಾಟನೆಯನ್ನ ಮಾಡಲಾಗಿತ್ತು. 14ರಲ್ಲಿಯೂ ಕೂಡ ಉಚ್ಚಾಟನೆಯನ್ನ ಮಾಡಲಾಗಿತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ರವರನ್ನ. ಇದೀಗ ಬಡಬಡಿದಾಟದಿಂದಾಗಿ ಯತ್ನಾಳ್ ರವರನ್ನ ಇದೀಗ ಉಚ್ಚಾಟನೆಯನ್ನ ಕೂಡ ಮಾಡಲಾಗಿದೆ. ಹಾಗಾದ್ರೆ ಶಾಸಕ ಬಸನಗೌಡ ಪಾಟೀಲ್ ರವರ ಮುಂದಿನ ನಡೆ ಏನು ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಈ ಹಿಂದೆಯೂ ಕೂಡ ನಾನು ಒಬ್ಬನೇ ಪಕ್ಷಕ್ಕೆ ನಿಲ್ತೇನೆ ಎನ್ನುವ ಮಾತನ್ನ ಕೂಡ ಹಾಡಿದ್ರು. ಬಿಜೆಪಿ ವಿರುದ್ಧ ದಂಗೆ ಹೇಳ್ತಾರಾ ಬಸನಗೌಡ ಪಾಟೀಲ್ ಅವರು ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಹೋರಾಟವನ್ನ ಮಾಡ್ತಾರಾ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಇನ್ನು ಉಚ್ಚಾಟನೆ ಬಳಿಕ ಹೊಸ ಪಕ್ಷ ಏನಾದ್ರೂ ಕಟ್ತಾರಾ, ಸ್ವಯಂ ಪ್ರೇರಿತವಾಗಿ ನಿಲ್ತಾರಾ ಬಸನಗೌಡ ಪಾಟೀಲ್ ರವರು ಮುಂದಿನ ದಿನಗಳಲ್ಲಿ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ರೆಬಲ್ಸ್ ಟೀಮ್ ಜೊತೆ ಅವ್ರ ಜೊತೆ ಸೇರ್ಕೊಂಡು ಪಕ್ಷ ಏನಾದ್ರು ಕಟ್ತಾರಾ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಇದರಲ್ಲಿ ಹೈಕಮಾಂಡ್ ನಾಯಕರು ಬಿವೈ ವಿಜಯೇಂದ್ರ ಅವರ ಪರ ನಿಂತ್ರ, ಅವರಿಗೆ ಸಪೋರ್ಟ್ ಮಾಡಿದ್ರಾ ಎನ್ನುವ ಪ್ರಶ್ನೆ ಕೂಡ ಇದೀಗ ಎದುರಾಗ್ತಾ ಇದೆ. ಈ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ರವರಿಗೆ ಈಗಾಗಲೇ ನೋಟಿಸ್ ಅನ್ನ
ಕೂಡ ನೀಡಲಾಗಿತ್ತು, ಶಿಸ್ತು ಸಮಿತಿಯಿಂದ ನೋಟಿಸ್ ಅನ್ನ ನೀಡಲಾಗಿತ್ತು. ಆ ಶಿಸ್ತು ಸಮಿತಿಗೆ ಒಂದು ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ. ಅದಕ್ಕೆ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಒಂದು ಸಿಟ್ಟನ್ನ ಹೊರಗಾಕಿದ್ರು. ನಂತರ ಸ್ವತಃ ಯತ್ನಾಳ್ ರವರು ಈಗಾಗಲೇ ದೆಹಲಿಗೆ ತೆರಳಿ ಅಲ್ಲಿಯೇ ಒಂದು ಪ್ರತಿಕ್ರಿಯೆಯನ್ನ ನೀಡಿ ಆ ಶಿಸ್ತು ಸಮಿತಿ ನೋಟಿಸ್ ಅನ್ನು ನೀಡಿತು. ಅದಕ್ಕೆ ಈಗಾಗಲೇ ಆನ್ಸರ್ ಅನ್ನ ಕೂಡ ಕೊಟ್ಟು ಬಂದಿದ್ರು. ಅದಾದ ಬಳಿಕ ಇದೀಗ ಅವರನ್ನ ಉಚ್ಚಾಟನೆಯನ್ನ ಮಾಡಿದ್ದಾರೆ.